ವೆಲ್ಕಮ್ ಟು ನಿಶಿಕಮಂ ಕಿಚನ್. ಮತ್ತೆ 400 ತಗೊಳ್ತಾರೆ. ಅಯ್ಯ ಸುಮ್ಮನೆ ಮಾಡ್ಕೊಡೆ. ಅಮ್ಮ ಹೇಳ್ತಾಳೆ 400 ಇನ್ನೇನು ತಗೋಬೇಡ ಅಂತ ಹೇಳ್ತಾಳೆ. ಹಂಗಲ್ಲ ಅದು. ಹಂಗಲ್ಲ ಬಟ್ ಸ್ಟಾಪ್ ಅಮ್ಮೋ ಆ ಕಡೆ ಹೋಗ್ಬೇಡ ಬಾರಿಲಿ. ಎಲ್ಲರಿಗೂ ನಮಸ್ಕಾರ. ನಾನು ಪವಿತ್ರ. ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ಕ್ರಿಸ್ಮಸ್ ಹಾಲಿಡೇಗೆ ಮತ್ತು ನ್ಯೂ ಇಯರ್ಗೆ ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ₹1 ಖರ್ಚಿಲ್ದೇನೆ ಈ ಪ್ಲೇಸ್ಗೆ ಹೋಗಿದ್ದು ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸ್ ಅಂತೂ. ಯಾವ ಪ್ಲೇಸ್ ಅಂತ ಹೇಳಿದ್ರೆ ಪಿರಮಿಡ್ ವ್ಯಾಲಿ ಅಂತೂ ತುಂಬಾ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಪ್ಲೇಸಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸ್ ಅಂತೂ. ದೊಡ್ಡವರಿಂದ ಚಿಕ್ಕವ್ರವರೆಗೂ ಅಡ್ವೆಂಚರಸ್ ಗೇಮ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಗೇಮಲ್ಲೆಲ್ಲ ಆಟ ಆಡ್ಬೋದು. ಆ ಗೇಮ್ಗೆ 150ಇಂದ 400ವರೆಗೂ ಪ್ರೈಸಸ್ ಇರುತ್ತೆ. ನೀವು ನೋಡಿಕೊಂಡು ಆಟ ಆಡ್ಬೋದು. ಮತ್ತು ಬೋಟಿಂಗ್ ಸಹ ಇರುತ್ತೆ, ನೋಡ್ತಾ ಇರ್ಬೋದು. ಈ ಥರ ಬೋಟಿಂಗ್ ಸಹ ಇರುತ್ತೆ, ಅದಕ್ಕೂ ಕೂಡ ಅಷ್ಟೇ. ಇಬ್ಬರಿಗೆ 200, 4 ಜನಕ್ಕೆ 400 ಇರುತ್ತೆ. ಇಂಟ್ರೆಸ್ಟ್ ಇರೋರು ಬೋಟಿಂಗು ಕೂಡ ಹೋಗ್ಬೋದು. ಆದರೆ ಬೋಟಿಂಗ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನಾವೂ ಕೂಡ ಬೋಟಿಂಗ್ ಎಲ್ಲ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ ಲಂಚು ಕೂಡ ಫ್ರೀಯಾಗಿ ಇರುತ್ತೆ. ಬನ್ನಿ ಹಾಗಿದ್ರೆ ನಾವು ಎಷ್ಟು ಮಜಾ ಮಾಡಿದ್ವಿ ಅಂತ ವಿಡಿಯೋದಲ್ಲಿ ನೋಡೋಣ. ತುಂಬಾ ಮಜಾ ಮಾಡಿದ್ವಿ ನಾವಂತೂ. ಪಿರಮಿಡ್ ವ್ಯಾಲಿಗೆ ಬನಶಂಕರಿಯಿಂದ 25 ಕಿಲೋಮೀಟರ್ ಆಗುತ್ತೆ. ಬಸ್ಸಲ್ಲೂ ಕೂಡ ಹೋಗ್ಬೋದು, ಇಲ್ಲಾಂದರೆ ಓನ್ ವೆಹಿಕಲಲ್ಲೂ ಕೂಡ ಹೋಗ್ಬೋದು. ಬನ್ನಿ ಆಗಿದ್ದರೆ ಪಿರಮಿಡ್ ವ್ಯಾಲಿ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂತ ತೋರಿಸ್ತೀನಿ. ಬರ್ತಾ ಇದ್ದಾಗೇನೆ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಲೆಫ್ಟ್ ಸೈಡ್ ಹೋದರೆ ಕೈಲಾಸಗಿರಿ ಮೆಡಿಟೇಷನ್ ಹಾಲ್ ಸಿಗತ್ತೆ. ನಂದನವನ ಗೋಶಾಲಾ, ನಿತ್ಯ ಅನ್ನದಾನ ಸೇವೆ ಮತ್ತು ಕೆಫೆ. ಪಿರಮಿಡ್ ವ್ಯಾಲಿ ಅವ್ರದ್ದೇನೆ ಫಾರ್ಮ್ ಹೌಸ್ ಕೂಡ ಇರುತ್ತೆ. ಇಲ್ಲೇ ನಿಮಗೆ ಅಡ್ವೆಂಚರ್ ಆಫ್ ಗೇಮ್ನ ಅರೇಂಜ್ ಮಾಡಿರ್ತಾರೆ. ಇಂಟ್ರೆಸ್ಟ್ ಇರೋರು ಆಡ್ಬೋದು. ಬನ್ನಿ ಆಗಿದ್ರೆ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಹೇಳ್ಬೇಕು ಹೇಳಿಲ್ಲ ಅಂದ್ರೆ ನಾನು ಲೈಸೆನ್ಸ್ ಕೊಟ್ಟಲ್ಲ.
ಬಾಚಿನಿಲಿ ಇಲ್ಲಿ ಬರ್ರಿ. ಸಾತ್ವಿಕ್ ಬೇಡ ಅಮ್ಮೋ. ಬೆಳೆ ಬೆಳ್ಳೆ ನೋಡಿ ಗೊತ್ತಿತ್ತು. ಸ್ಟೈಲಾಗಿ ಕೂತವನೆ. ಬಾ ಇಟ್ಕೊಳ್ತೀನಿ, ಬಾ ಇಟ್ಕೊಳ್ತೀನಿ. ಬಾ ಬಾ ಚೀನಿ ಇಟ್ಬಿಡ್ತೀನಿ. ಕಾಲು ಹೊಡ್ಸ್ಕೊಳ್ತಾರೆ. ಗಟ್ಟಿಗೆ ಇಟ್ಕೊಳ್ತೀವಿ, ಎರಡು ಕಡೆ ಸೇಮ್ ಟು ಸೇಮ್. ಅದೇ ಕೊಡ್ತೀನಿ. ಸ್ಲೋಲಿ ಮಾಡಿಸ್ತಾನೆ. ನಿಂತ್ಕೋ ಅಮ್ಮ ಅಮ್ಮ ಇಲ್ಲಿ ನೋಡು. ನಿಂತ್ಕೋಗೆ. ಏಯ್ ಸಾತ್ವಿಕ್, ಹರೀಶ್ ಈ ಲಾಗ್ ಬರಲ್ವೇನಾ ನೀನು? ಇರೋ ನೀನು ಲಾಗ್ ಹಾಕ್ತೀನಿ ನಾನು ವಿಡಿಯೋ.
ಹಾಯ್ ಚಿಂಟು. ಅಮ್ಮು ಹಾಯ್. ಗುಂಡ ಹಾಯ್. ಎಲ್ರು ಈ ಕಡೆ ನೋಡ್ಬಿಟ್ಟು ಹಾಯ್ ಮಾಡ್ರಿ ನಿಧಾನಕ್ಕೆ. ನೋಡು ಡೈರೆಕ್ಷನ್ ಮಾಡೋದು ಹಿಂಗೆ. ಹಾಯ್ ಬೇಬಿ. मजा आ गया, बहुत मजा आ गया. ಅಲ್ಲಿ ಇಲ್ಲಿ ಬರೀ ಗುದ್ದದೆ ಆಯ್ತು ನಿಮ್ದು ಹೋಗಿ. ನಿಧಾನಕ್ಕೆ ಹೋಗೋಣ ಅಲ್ಲ, ಫಾಸ್ಟೇ ಬೇಡ, ಬೇಗ ಆಗೋಗುತ್ತೆ. ನೋಡು ಏನು ಮಜಾ ಬರ್ತಾ ಇದೆ ಅಲ್ಲ ಸಾತ್ವಿಕ್. ಕೂತ್ಕೊಳ್ಳೋ. ಅಮ್ಮೋ ಬಾಯಲ್ಲಿ ಹಾಕ್ಬಾರ್ದು ಗಲೀಜು. ಫಾಸ್ಟಾಗಿ ಮಾಡಲಾ? ಇಬ್ರು ಸ್ಟಕ್ ಆಗ್ಬಿಟ್ಟಿದ್ದೀರಾ. ಏನಾಗಲ್ಲ ಏನಾಗಲ್ಲ ಏನೂ ಆಗಲ್ಲ, ಡೋಂಟ್ ವೆರಿ. ಏನಾಗಲ್ಲ ಏನಾಗಲ್ಲ ಏನಾಗಲ್ಲ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗಿ, ಏನಾಗಲ್ಲ. ಇರು 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 ಅವ್ರು ಹೋಗ್ಲಿ ಇರು. ಅವಳಂತ ಯಾರ ಬಂದು ಡ್ಯಾಶ್ ಹೊಡ್ಕೊಂಡು ಅಲ್ಲೋಡ ಬಿದ್ರ ಕಟ್ಟಿಗೆ ಹೋಗಿ ಡ್ಯಾಶ್ ಹೊಡಿತಾರೆ. ಅವಳೇನು ಬಿದ್ದು ಹೋಗ್ತಾಳೆ, ಮಲ್ಕೋತಾವ್ರ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು ಅಂತ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರಾಗಿದ್ರು ನಾವು ಕೂಡ ಮಸ್ತ್ ಮಜಾ ಮಾಡಿದ್ವಿ. ಇವಾಗ ಆಟದೆಲ್ಲ ಮುಗಿಸ್ಕೊಂಡು ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದೆ ಪಿರಮಿಡ್ ವ್ಯಾಲಿ. ಒಳಗಡೆ ಧ್ಯಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಅಷ್ಟೊಂದು ವಿಡಿಯೋ ಮಾಡೋದಕ್ಕೆ ಬಿಡಲ್ವಂತೆ, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡ್ತಾ ಇದ್ದೀರಲ್ಲ, ಒಳಗಡೆ ಹೋಗಿದ ತಕ್ಷಣ ಈ ಥರ ಫುಲ್ಲು ಕತ್ಲೆ ಇರುತ್ತೆ, ಲೈಟ್ ಏನು ಹಾಕಿರೋದಿಲ್ಲ. ಇಲ್ಲಿ ಮೇಲ್ಗಡೆ ನಾವು ಹೋಗಿ ಮೆಡಿಟೇಷನ್ ಮಾಡ್ಬೋದು. ಏನಕ್ಕೆ ಪಿರಮಿಡ್ ವ್ಯಾಲಿಗೆ ಬಂದು ಮೆಡಿಟೇಷನ್ ಮಾಡಬೇಕು ಅಂತ ನನಗೆ ಇವತ್ತು ಅನುಭವ ಆಯಿತು. ಅಷ್ಟು ಎನರ್ಜಿ ಫ್ಲೋ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ನಮ್ಮ ಯಜಮಾನ್ರಂತೂ 1 ಅವರ್ ಎದುರಿಸ್ಬೇಡ ಅಂತ ಹೇಳಿದರು. ನಾವು ಹೋಗಿದ್ದು 4 ಗಂಟೆಗೆ, ಅಲ್ಲಿಂದ ಆಚೆ ಬಂದಿದ್ದು 5 ಕಾಲಿಗೆ. ನನಗಂತೂ ಅಷ್ಟೊತ್ತು ಮಾಡೋದಕ್ಕಾಗಲಿಲ್ಲ. ಅರ್ಧ ಗಂಟೆ ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ಅರ್ಧ ಗಂಟೆ ಮೇಲೆ ನನಗಲ್ಲಿ ಕೂತ್ಕೊಳ್ಳೋದಕ್ಕಾಗಿಲ್ಲ, ಹಾಗಾಗಿ ಕಣ್ಬಿಟ್ಬಿಟ್ಟು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಕೂತಿದ್ದೆ ನಾನು. ಸ್ವಲ್ಪ ಜನ ಅಂತೂ ನಿದ್ದೆನೇ ಮಾಡಿಬಿಟ್ಟಿದ್ರು. ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಿದ ತಕ್ಷಣ ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಒಂದು ಎಕ್ಸಿಬಿಷನ್ ಇರುತ್ತೆ, ನೋಡ್ತಾ ಇರ್ಬೋದು. ನಿಮಗೆ ಯಾವುದಾದ್ರೂ ವಸ್ತುಗಳು ಇಷ್ಟ ಆದರೆ ನೀವು ತಗೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಬುಕ್ಸು ಮತ್ತು ಪಿರಮಿಡ್ ಸ್ಟೋನ್ಸ್ಗಳೂ ಸಿಗುತ್ತೆ, ನೋಡ್ತಾ ಇರ್ಬೋದು. ಕಲರ್ ಸ್ಟೋನ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ತೊಗೊಳ್ಬೋದು. ಇದನ್ನೆಲ್ಲ ನೋಡ್ಕೊಂಡು ಬಂದಮೇಲೆ ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಬುದ್ಧನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಬುದ್ಧ ಅಂತೂ. ಮನೆಗೆ ಬೇಕಾಗಿರೋ ಐಟಮ್ಗಳನ್ನೆಲ್ಲ ಕೂಡ ಅಲ್ಲಿ ತೊಗೊಳ್ಬೋದು. ಡೆಕೋರೇಷನ್ ಐಟಮ್ಗಳೆಲ್ಲ ಸಿಗುತ್ತೆ, ತೊಗೊಳ್ಬೋದು. ನಾವು ಅಲ್ಲಿಂದ ಐಸ್ ಕ್ರೀಮ್ನ ತೊಗೊಂಡು ಆಚೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಅಡ್ವೆಂಚರ್ ಗೇಮ್ಸ್ಗಳೆಲ್ಲ ಇರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಈ ಥರ ಗೇಮ್ಸ್ ಎಲ್ಲ ಇರುತ್ತೆ. ಈ ಗೇಮ್ಗಳಿಗೆಲ್ಲ ಪ್ರೈಸಸ್ಗಳು ಇರುತ್ತೆ. ಆದರೆ ನಾವು ಆಚೆ ಬರೋಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಸೆಕ್ಯೂರಿಟಿನ ಕೇಳಿದಾಗ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಗೋಶಾಲೆನ ಆದರೂ ಒಂದ್ಸಲಿ ನೋಡ್ಕೊಂಬರೋಣ ಅಂತ ಹೋದ್ವಿ, ಆದರೆ ಒಳಗಡೆ ಬಿಡಲ್ಲ ಅಂತ ಹೇಳಿದ್ರು. ಮತ್ತೆ ವಾಪಸ್ ಬಂದ್ವಿ. ನೋಡ್ತಾ ಇರ್ಬೋದು, ನೆಕ್ಸ್ಟ್ ಟೈಮ್ ಪಿರಮಿಡ್ ವ್ಯಾಲಿಗೆ ಬಂದಾಗ ಫಸ್ಟು ಅಡ್ವೆಂಚರಸ್ ಗೇಮ್ಗೆ ಹೋಗಿ ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಹೊರಗಡೆ ಬಂದಿದ ತಕ್ಷಣ ಪಿರಮಿಡ್ ವ್ಯಾಲಿನ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇರುತ್ತೆ. ಎಲ್ಲರಿಗೂ ಐಸ್ ಕ್ರೀಮ್ ತಿನ್ಕೊಂಡು ಗೋಶಾಲೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬ್ರಿಡ್ಜ್ ಮೇಲೆ ಹೋದರೆ ಈ ಕಡೆ ಗೋಶಾಲೆ ಎಲ್ಲ ಸಿಗತ್ತೆ, ಆದರೆ ಸೆಕ್ಯೂರಿಟಿ ಬಿಡಲಿಲ್ಲ, ಟೈಮಿಂಗ್ಸ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲಿ ಹೋಗಿ, ನಿಮ್ಮೂ ಕೂಡ ತುಂಬಾ ಇಷ್ಟ ಆಗತ್ತೆ. ಅಮ್ಮ ಹೇಳ್ತಾಳೆ 400 ಇನ್ನೇನು ತಗೋಬೇಡ ಹಂಗಲ್ಲ ಅದು. ಸ್ಟಾಪ್ ಅಮ್ಮ ಆ ಕಡೆ ಹೋಗ್ಬೇಡ, ಬಾರ ಇಲ್ಲಿ. ಬಾ ಅಮ್ಮ, ಇಲ್ಲಿ ಬಾ ಚಿನ್ನಿ, ಇಲ್ಲಿ ಬಾ ಮತ್ತೆ.
ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಮಕ್ಕಳೆಲ್ಲ ಅಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು. ಹುಲ್ ಮೇಲೆಲ್ಲ ಉಳ್ಕೊಂಡೆಲ್ಲ ಆಟ ಆಡಿದ್ರು, ತುಂಬಾ ಚೆನ್ನಾಗಿತ್ತು ನೋಡಿ. ಇವಾಗ ಟೈಮು 5:30 ಆಗಿದೆ. ಎಲ್ಲರೂ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲೇ ಒನ್ ಡೇ ಸ್ಟೇ ಆಗ್ತೀನಿ ಅನ್ನೋರ್ಗು ಕೂಡ ರೂಮು ವ್ಯವಸ್ಥೆ ಇರುತ್ತೆ. ನೀವು ರೂಮ್ನ ಬುಕ್ ಮಾಡ್ಕೊಳ್ಬೋದು. ಇಂಟ್ರೆಸ್ಟ್ ಇರೋರು ಒನ್ ಡೇ ಇದ್ದು ಹೋಗ್ಬೋದು. ಇವಾಗ ನಾವು ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು. ನೋಡೋದ್ರಲ್ಲ ಫಸ್ಟ್ ಟೈಮ್ ಬ್ಲಾಗ್ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.